ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲೆಯಲ್ಲಿ ಹಬ್ಬ ಹರಿದಿನಗಳು ಮತ್ತು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳ ನಡೆಯುವಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಬೇರೆ ಬೇರೆ ಉದ್ದೇಶ ಬೇರೆ ಬೇರೆ ಕಾರಣದಿಂದ ಇಟ್ಕೊಂಡು ಇವತ್ತು ಆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡಚಣೆಯನ್ನು ಮಾಡ್ತಾ ಇದೆ. ನೂರಾರು ವರ್ಷಗಳಿಂದ ನಡೀತು ಬರುತ್ತಿರುವಂಥ ಒಂದು ಕಡೆಗಳಲ್ಲಿ ಯಕ್ಷಗಾನ ಇರಬಹುದು, ಕೋಲ, ನೇಮೋತ್ಸವ, ರಥೋತ್ಸವ, ಜಾತ್ರೋತ್ಸವ, ಬ್ರಹ್ಮಕಲ ಮಾತ್ರವಲ್ಲದೆ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿ ಇರಬಹುದು, ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯಕ್ರಮ ಇರಬಹುದು, ಅದೇ ರೀತಿ ನವರಾತ್ರಿ ಕಾರ್ಯಕ್ರಮಗಳಿರ್ಬೋದು, ಶಾರದಾ ಮಹೋತ್ಸವ ಇರಬಹುದು, ಹುಲಿವೇಷ ಮತ್ತು ಇನ್ನಿತರ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೆಳಗಿನ ಅವಧಿಯಲ್ಲೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಒಮ್ಮೆಲೆ ಬಂದು ಆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ವೇದಿಕೆಯಲ್ಲಿ 40 ರಿಂದ 50 ಡೆಸಿಬಲ್ ಸೌಂಡ್ ಜಾಸ್ತಿ ಇದೆ ಅಂತ ಹೇಳುವಂಥದ್ದನ್ನು ಹೇಳಿ ಆ ಎಲ್ಲ ಸೌಂಡ್ ಸಿಸ್ಟಮ್ಗಳ ಅವರೆಲ್ಲ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಳ್ಳೋದು ಮಾತ್ರವಲ್ಲದೆ ಆ ಆಯೋಜಕರ ಮೇಲೆ ಕಾನೂನು ಕ್ರಮವನ್ನು ಅವರ ಮೇಲೆ FIR ಹಾಕಿಸುವುದು ಮಾತ್ರವಲ್ಲದೆ ಅದನ್ನು ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ, ನವರಾತ್ರಿ ಉತ್ಸವ ನಡೀಲಿಕ್ಕಿದೆ. ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ನಡೆಯುವಂಥ ಕಾರ್ಯಕ್ರಮಗಳು ಸಹಜವಾಗಿ ಯಕ್ಷಗಾನದಿಂದ ಹಿಡಿದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು, ರಥೋತ್ಸವ ಮತ್ತು ಈ ರೀತಿಯ ಉತ್ಸವ, ಜನ್ಮಾಷ್ಟಮಿ ಉತ್ಸವಗಳು ಎಲ್ಲವೂ ರಾತ್ರಿ ಹೊತ್ತಿನಲ್ಲಿ ನಡೆಯುವಂಥ. ಹಾಗಾಗಿ ರಾತ್ರಿ ಹೊತ್ತಿನಲ್ಲಿ ಹಲವಾರು ವರ್ಷಗಳಿಂದ ನಡೀತಾ ಇದೆ. ಈಗ ಏಕಾದೇಕಗಳು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಇವತ್ತು ರಾಜ್ಯದ ಕಾಂಗ್ರೆಸ್ನ ಜಿಲ್ಲೆಯ ಕಾಂಗ್ರೆಸ್ನ ಸರ್ಕಾರದ ಅಧೀನದಲ್ಲಿರುವಂಥ ಅಧಿಕಾರಿಗಳು ಅದನ್ನು ನಿಲ್ಲಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ರೀತಿಯ ಪ್ರಯತ್ನಗಳು ಮಾಡುವಂಥದ್ದನ್ನು ಇವತ್ತು ನಾನು ಶಾಸಕನಾಗಿ, ನಾನು ಮಾತ್ರವಲ್ಲ, ಮಂಗಳೂರು ಉತ್ತರದ ಶಾಸಕರಾಗಿ ಭರತ್ ಶೆಟ್ಟಿ ಅವರು ಮತ್ತು ಬೆಳ್ತಂಗಡಿಯ ಶಾಸಕರಾದಂಥ ಹರೀಶ್ ಪೂಂಜಾ ಅವರು ನಾವೆಲ್ಲರೂ ಶೂನ್ಯ ವೇಳೆಯಲ್ಲಿ ಸರ್ಕಾರದ ಗಮನವನ್ನು ತಂದಿದ್ದೇವೆ. ಇವತ್ತು ಸರ್ಕಾರ ಕೇಳಿದರೆ ಇದಕ್ಕೆ ಕಾನೂನಿನ ಒಂದು ವ್ಯವಸ್ಥೆ, ಅದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ನಾನಿವತ್ತು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಸರ್ಕಾರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಕಡೆಗಳಲ್ಲಿ ಕಾನೂನು ಇದೆ, ಇನ್ನೊಂದು ಕಡೆಯಲ್ಲಿ ಧಾರ್ಮಿಕ ಆಚರಣೆ ಇದೆ. ಹೋಗಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದು. ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕೂಡ ಈ ರೀತಿಯ ಕಾನೂನಿನ ಅಡಚಣೆ ಇತ್ತು. ಆದರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿ ಬರದಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಆಡಳಿತವನ್ನು ನಡೆಸಿದೆ. ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದು ಅವರ ಜವಾಬ್ದಾರಿ. ನಾನಿವತ್ತು ಇನ್ನೊಂದು ಮಾತನ್ನು ಕೇಳ್ತೇನೆ, ರಾತ್ರಿ 10:30 ಗಂಟೆ ನಂತರ ಯಾವುದೇ ಸೌಂಡ್ ಬರಬಾರ್ದು ಅಂತೇಳುವಂಥ ಸರ್ಕಾರದ ಆದೇಶ ಮತ್ತು ಕೋರ್ಟಿನ ಆದೇಶ ಅಂತ ಹೇಳುವಂಥ ರೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ ಅಂತೇಳಿ ಆದರೆ ರಾತ್ರಿ ಹೊತ್ತು ಮತ್ತು ಬೆಳಗಿನ ಸಂದರ್ಭದಲ್ಲಿ ಮಸೀದಿಗಳಲ್ಲಿ ಆಜಾನ್ ಕೂಗುವಂಥದ್ದು ಕೂಡ ಅದಕ್ಕೆ ಸರ್ಕಾರದ ನಿಯಮ, ಅದಕ್ಕೆ ಸುಪ್ರೀಂ ಕೋರ್ಟ್ನ ಯಾವುದೋ ಆದೇಶ ಅಂತ ಇವರು ಹೇಳ್ತಾರೆ. ಆದೇಶಗಳು ತಗುಲುವುದಿಲ್ವಾ? ಕೇವಲ ಹಿಂದೂ ಸಮಾಜದ ನಮ್ಮ ಧಾರ್ಮಿಕ ನಂಬಿಕೆ, ನಮ್ಮ ಕಾರ್ಯಕ್ರಮಗಳಿಗೆ ಮಾತ್ರ ಅದು ತಾಗುತ್ತಾ ಅಂತ ಹೇಳುವಂಥದ್ದು ಇವತ್ತು ನಮ್ಮೆಲ್ಲರ ಪ್ರಶ್ನೆ. ಇದಕ್ಕೆ ಸ್ಪೀಕರ್ ಅವರು ಸರ್ಕಾರಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಹೇಳೋದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಒಂದು ರೀತಿಯ ಬಹಳ ಉದ್ವಿಗ್ನ ಪರಿಸ್ಥಿತಿಗಳು ಎದುರಬಹುದು. ಹಾಗಾಗಿ ನಮ್ಮ ಧಾರ್ಮಿಕ ನಂಬಿಕೆಗೆ, ನಮ್ಮ ಈ ಇತಿಹಾಸದ ಇರುವಂಥ ಎಲ್ಲ ವಿಚಾರಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಎಲ್ಲೋ ತೊಂದರೆ ಕೊಟ್ಟರೆ ನಾವು ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು, ನಮ್ಮ ಪರಿವಾರ ಸಂಘಟನೆಗಳು ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾವು ಇದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡ್ತೀವಿ. ಇಲ್ಲ ಅಂದರೆ ಪೊಲೀಸ್ ಇಲಾಖೆಗೆ ಹೇಳಿ ಸರ್ಕಾರ ಸರಿಪಡಿಸುವಂಥ ಕೆಲಸ ಕಾರ್ಯಗಳು ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.